ಒಂದಿನಕ್ಕೂ ಎಮ್ಮೆ ತೊಳಲ್ಲ ಕಣಮ್ ಕರ್ಗಿ ನಾನು. ನಿನ್ನಂತ ಕರ್ಗಿ ನಾನು ಹೇಳ್ಕೊಂಡ್ ಹೋಗ್ಬೇಕು ನೋಡು. ಆಗ್ಲೆಲ್ಲ ರೋಡಾಗ ಎರಡ್ ಮಂದಿ ನೋಡ್ ಆಡ್ಕಂತಾರು. ನೋಡು ಅತ್ತಿಗೆ ಬಂದ್ಲು, ನಾನ್ ಕೈ ಕೆಲ್ಸ ಬಗ್ಗಿಸಿದ್ಲು ಅಂತೇಳಿ ಆಡ್ಕನಾಗಿತ್ತಾರ. ನೋಡ್ರಿ ಸ್ವಾಮೀಜಿ, ಹುಡ್ಗಿಯ ಎಮ್ಮೆ ಬರ್ತದೆ. ಯಾವ್ದೋ ಹೊಸ ಹುಡ್ಗಿ ಅನ್ಸುತ್ತೆ. ನಾನು ಇದೇ ಮೊದಲನೇ ಮೂರಾಗ ನೋಡ್ತಿರೋದು. ಯಾರು ಬೆಣ್ಣು ನಂಗೇನಜೆ ಗೊತ್ತು ಪ್ರಜ್ವಲ. ಬಲ ನೋಡುವಂತ ಯಾರು ಏನು ಕೇಳುವಂತ. ನಾನು ಇದೋ ಮೊದಲನೇ ನೋಡ್ತಿರೋದು. ಈ ಹೆಣ್ಮಗಿನ ಏನು ಚೈನು ಪೈನು ನೆಕ್ಲೆಸು ಎಲ್ಲ ಜುಗ್ಗಿ ಹಾಕ್ಬಿಟ್ಟದೆ. ಯಾವ್ದೋ ಹೆಣ್ಣು ಇರ್ಬೇಕು. ಇದ್ರು ಕೇಳಮ್ಮ ಯಾರು ಹೇಳು. ಏನವ ಯಾರ್ ಮಗಳವ ನೀನು? ಇದೋ ಮೊದಲನೇ ಊರಾಗ ನೋಡ್ತಿರೋದು ನಿನ್ನ. ಯಾರ್ ಮಗಳು? ಎಲ್ಲಿಂದ ಬಂದಿ? ಯಾರು ಸೊಸೆ ಇಲ್ಲ ಅಂದ್ರ ತಾಲಿ ಪಾಲಿ ಇಲ್ಲ, ಕೊರಳಾಗ ನೆಕ್ಲೆಸ್ ಒಂದೇ ಇರೋದು. ಯಾರ್ ಮಗಳವ? ಇನ್ಯಾರ ಮಗಳು? ಅಮ್ಮ ಅದಳಲ್ಲ, ಚೆಲುವನ್ ಮಗಳು ನಾನು. ನಮ್ಮ ಅತ್ತಿಗೆ ಎಮ್ಮೆ ಮೇಸ್ಕ ಬರೋವ್ರಿ, ಕಟ್ಟಾಕ್ ಬರೋರಿ ಅಂತ ಅದಕ್ಕೆ ಕಟ್ಟಾಕ ಕೇಳ್ಕೊಂಡ್ ಹೋಗ್ತಾವ ಅವನಿ. ಏನಾ ಚೆಲ್ವಮ್ಮನ್ ಮಗಳು ನೀನಿ? ಮೊದಲೇ ಯಾಕೆ ತಾನೇ ನೀನ್ ಚಿಕ್ಕೋಳಿದಾಗ ನೋಡಿದಕ್ಕಂತ ಜಯಮ್ಮ ಅಂತ ಹೇಳಿ ನೀನೆ ತಾನೇ? ಓಹೋ, ನಿಮ್ಮ ಅವ್ವ ಪೂಜೆಗೆ ಬರಳ್ತಿದ್ಲು. ಆಮ್ಯಾಗ ನನ್ನ ಮಕ್ಳು ದೊಡ್ಡವರಾಗಲ್ಲ ಅನ್ಬಿಟ್ಟು ಬರಲೇ ಇಲ್ಲ. ಹಂಗಾಗಿ ನೀ ಕಾಣ್ತಲ್ಲ ಇಲ್ಲ. ಹೊರಗೂ ಕಳಿಸ್ತಿದ್ದಿಲ್ಲ. ಒಂದಿನ ಹೊರಗ್ ಬಂದ್ರಲ್ಲ, ಇದೇನು ಎಮ್ಮೆ ತಗೊಂಡ್ಬಿಟ್ಟಿರಿ ನಿಮ್ಮ ಅವ್ವ? ಬಚ್ಚ ಮನೆ ಬಾತ್ರೂಮ್ ಎಲ್ಲ ಒಳಗೆ ಕಟ್ಬಿಟ್ಟಾಳ. ಹೊರಗ್ ಬಿಡ್ತಾನೆ ಇದ್ದಿಲ್ಲ. ನನ್ನ ಮಕ್ಳು ಕರ್ರೋದಾಗ್ಬಿಡ್ತಾರ ಅಂತೇಳಿ ಇದನ್ನ ಎಮ್ಮೆ ಇಟ್ಕೋಯ್ತಿದ್ದಿಲ್ಲ. ಎಲ್ಲ ನಮ್ಮ ಅತ್ತಿಗೆ ಬಂದಿರ ಪ್ರಭಾವ. ನಮ್ಮ ಅತ್ತಿಗೆ ಅದಳಲ್ಲ, ನಮ್ಮ ಅಣ್ಣನ ಬಗ್ಬಿಡ್ದು, ನಮ್ಮ ದೊಡ್ಡಣ್ಣನು ಅಂದ್ಲು, ನನ್ನ ಅಂದ್ಲು. ಎಮ್ಮೆ ಮೇಸಿಲ್ಲ ಅಂದ್ರೆ ನಮ್ಮನ್ನ ಹೊಟ್ಟೆ ಒಳಗೆ ಇಟ್ಕೊಡೋಕಿಲ್ವಂತೆ. ಅದಕ್ಕೆ ದಿನ ಎಮ್ಮೆ ಮೇಸ್ಕೊಂಡ್ ಹೋಗ್ಬೇಕು. ಇಲ್ಲ ಅಂದ್ರೆ ನಂಗೆ ಗಟ್ಟಿ ಇಟ್ಟಿಲ್ಲ ಅವಳ ಕೈಯಿಂದ. ಇಲ್ಲ ಸರ್ಕಲ್ರಿ. ನಮ್ಮ ಅತ್ತಿಗೆ ಬಂದ್ರ ಬೈತಳ, ಊರ್ ಮುಂದೆ ಎಲ್ಲ ಮಾತಾಡ್ಕೊಂಡು ನಿಂತಿರ ಬಿಟ್ಟಿರಾ ಅಂತೇಳಿ. ನಾವಿನ್ನ ಎಮ್ಮೆ ಮೇಯಿಸ್ಬೇಕು. ಎಮ್ಮೆ ಕಟ್ಟಿ ಎಮ್ಮೆಗ ಹಿಂದಿ ಬುಚ್ಚ ಕೊಡ್ಬೇಕು ಅಂತ. ಸರ್ಕಾರಿ ಅಲಾ ಬಂದಿರೋಳು ಹೆಂಗಿದಳು? ಊರವರೆಲ್ಲ ಅಂತಾರಪ್ಪ, ಈ ಚೆಲ್ವಮ್ಮನ ಮನ್ಯಾಗ ಸರಿಯಾಗ ಬಂದು ಸೊಸೆ ಸರಿಯಾಗಿರೋಳ ಬಂದವಳೆ ಬಗ್ ಬಡಿಯಕತ್ತಾಳೆ ಅಂತೇಳಿ. ಒಬ್ಬೊಬ್ಬ ಈ ಹುಡುಗಿನ ಇರ್ಬೇಕಂತಕ್ಕ. ಬಗ್ ಬಡಿಯ ಕಾಯ ಮನೆ ಬರ್ಬೇಕಿತ್ತ ನಾಡ್ದು ಊರ್ನಿಂದ. ಆದ್ರ ಗುರುಗಳೇ, ಹುಡುಗಿ ಮಾತ್ರ ಚೆಲ್ಲಾಗತ್ತಲ್ಲ. ನಮಗ್ ಸೆಟಪ್ ಮಾಡ್ಕೊಟ್ಬಿಡ್ರಿ ಗುರುಗಳೇ. ನಮ್ಮ ಮದುವೆ ಮಾಡ್ಕೊಂಡ್ಬಿಡ್ತೀನಿ. ಹೆಂಗಿದ್ರು ರೊಕ್ಕವ್ರ ಮನೆ. ನಾನು ಇಷ್ಟ ಪಡ್ತಾವನಿ ಹುಡುಗಿನ. ಏಳ್ ಚಂದದ ಅದು. ಅವಳು ಕೊರಳಾಗಿರೋ ನೆಕ್ಲೆಸ್ ನೋಡ್ರಿ, ಏಳ್ ಚಂದದ. ಏನದ ನಿನ್ಗ ಹಾಕಿ ಮ್ಯಾಗ ಕಣ್ ಬಿದ್ದಿದ್ದೆ. ಅವ್ರ ಒಬ್ಬಂಗಿನ ಗೊತ್ತಾಗ್ಬರಲ್ಲ. ಕಣ್ಗುಡ್ಡೆ ಕಿತ್ತು ಗೋಲಿ ಹೇಳ್ಬಿಡ್ತಾಳ ತಿಳ್ಕೊಂಬಿಡು. ಅವ್ರ ನೋಡಕ್ ಮಾತ್ರ ಮೆತ್ತಗದಳ. ಅವ್ರ ಮಕ್ಳ ಮ್ಯಾಗ ಕಣ್ಣು ಹಾಕುದ್ರೆ ಬಿಟ್ಟಾಳೆ ನಿನ್ನ. ಯವ್ವ ಇವಿದು ನನ್ಗ ಚಿಕ್ಕೋದಿದ್ದಾಗ್ಲೇ ಆಗಿತ್ತು. ನಾನು ಗುರುಗಳಾಗಕ್ಕೂ ಮುಂಚೆಯೇ ನಾನು ಗುರುಗಳಾದಾಗ ಸ್ಟಾರ್ಟಿಂಗ್ ಇವ್ರ ಮಗಳು ಇನ್ನ ಚಿಕ್ಕ ಹುಡುಗಿ. ಅವಾಗ ಏನ್ ನೋಡಿದ್ದಷ್ಟೇ ಏಳ್ ಚೆನ್ನಾಗದ ಅನ್ಬಿಟ್ಟಿ ನನ್ ಕಣ್ಗುಡಿನ ಕಿದಕ್ ಬಂದಿದ್ಲು ಕಣಪ್ಪ. ಅವ್ರವ್ವ ಬಿಟ್ಟಾಳೆ ನಿನ್ನ ಸುಮ್ಕ. ಅಯ್ಯೋ ಏನ್ರಿ ಗುರುಗಳ ನೀವ್ ಹೇಳ್ತಿರ ದಿಟಾನೆ. ಆ ಹುಡ್ಗಿಯರಮ್ಮ ಹಂಗ್ ಮಾಡಲ್ಲ. ಯವ್ವೋ ಬೇಡಪ್ಪೋ ಬೇಡ ಹಂಗಾರ. ಯಾಕೆ ಬೇಕು ಇರೋದ್ನ ತಗೊಂಡು ಮೈ ಮ್ಯಾಗ ಕಳ್ಕೊಳ್ಳೋದು. ನಾನು ಬೇಡಪ್ಪ ಬೇಡ. ಹುಡುಗಿ ಮ್ಯಾಗ ಕಣ್ಣು ಹಾಕಕ್ಕಿಲ್ಲ, ಕಣ್ಣು ಬೀಳೋದು ಇಲ್ಲ. ನನ್ ಕಣ್ಣು ಆ ಕಡೆ ಹೋಗೋದೇ ಇಲ್ಲ ಬಿಡುದ್ರಿ ಗುರುಗಳ. ಇಷ್ಟೆಲ್ಲ ಐತಿ ಅಂದ್ರ ನಾನು ತಿರ್ಕೊಳಕಿಲ್ಲ. ಯಪ್ಪ, ಈ ಆಕ್ಳುಗಳ್ಗ ಮೇವು ತರ ಖುಷಾಳ್ಗ ಈ ಆಕ್ಳಕ್ಕುವ ಮತ್ತ ನಮ್ಮ ಮನ್ಯಾಗ ಅದಾವಲ್ಲ 2 ಕರಿ ಆಡುಗಳು ಮ್ಯಾಕೆ, ಅವಕ್ಕುವ ಮೇವು ತರೋದ್ರೊಳಗ ನಂಗೆ ಸಾಕಾಗ್ ಹೋಗ್ಬಿಡುತ್ತೆ. ಓಹೋ, ಇದಾವ ಹೊಸ ಹುಡುಗಿ. ಇದು ಎಮ್ಮೆ ಅವನು ಯಾರೋ ಅಟ್ಕೋಯ್ತಿದ್ದಲ್ಲ ಅವನು ತಾನೇ ಇದು? ಹಬ್ಬಬ್ಬಬ್ಬ, ಏಡ್ ತಿಮ್ಮಕದ ಇವೇನಗ? ಆಯ್ತು ಹೇಳ್ತಾನಿ ಹಂಗ ಹೋಯ್ತ. ಯಾರೋ ಕಾಣಲ್ಲ ಈ ಹುಡುಗಿ. ಯಾರೋ ಇರ್ಬೇಕೇನು, ಹೊಸ್ದಾಗ್ ಬಂದಿದ್ದೇನೋ. ಅದೇನೋ ಅಂತಾರಲ್ಲ, ನೀರಿಗೆ ಬಂದವಳು ಊರಿಗೆ ಬಂದವಳು ನೀರು ಬರಕಿಲ್ವೇ? ಒಂದೇ ಬತ್ತಾಳ, ಒಂದಿಲ್ಲ ಒಂದ್ಕಿತ ಹೊರಗ್ ಬರ್ಲೇಬೇಕು. ನೋಡ್ ಹೆಂಗದಳ. ಏನ್ರಿ ಸ್ವಾಮೀಜಿ, ಊಟ ಆಯ್ತೇನ್ರಿ? ಏನ್ಲ ಪ್ರಜ್ವಲ, ಸ್ವಾಮೀಜಿ ಅವ್ರ ಜೊತೆ ಮಾತಾಡ್ಕೊಂಡ್ ನಿಂತ್ಬಿಟ್ಟಿ. ಸ್ವಾಮೀಜಿ ಅವ್ರೆ, ನಮ್ಗ ಬಂದು ನಾಳೆಕ್ಕೆಲ್ಲ ಗುಡಿ ದೇವ್ರಗ ಸೀರೆ ಉಡ್ಸೋಬೇಕು. ನಾವು ಹುಲಿ ಮುನ್ನಿಟ್ಟಿವಲ್ಲ, ಒಂದ್ ಸೀರೆ ಉಡ್ಸ್ಕೊಟ್ಟು ಹೋಗ್ಬೇಕಿತ್ತು. ಓ ಕಲ್ಲವ್ವ, ಏನವ ಕಲ್ಲವ್ವ? ಎದಕ್ಕಂಗ್ ಹೋಗ್ತಿದ್ದೆ? ಯಾಕವ? ಯಾವ್ದೇನ್ರಿ ಇಲ್ರಿ ಸ್ವಾಮೀಜಿ ಅವ್ರ. ಬಂದು ನಾಳಕ ನಮ್ದು ಹುಲಿಯಮ್ಮನ್ ಗುಡಿ ಇರ್ತೀವಲ್ಲ, ನೀವು ಮಂಗಳವಾರ ಬುಧವಾರ, ನಾಳಕಲ್ಲ ಮಂಗಳವಾರ ಬುಧವಾರ ಬಂದ್ಬಿಟ್ರಿ. ಬಂದು ಒಂಚೂರು ಹೋಗಿ ಮುಡಿಸ್ಕೊಟ್ಟು ಸೀರೆ ಉಡ್ಸ್ಕೊಟ್ಟು ಹೋಗ್ಬಿಟ್ಟು ಅವ್ರಿ ಏನ್ ತಕ್ಕ ಮಾನ್ಕ ತಿರುಗಿಸ್ತಿ. ನೀವೇನೋ ಮಾತಾಡ್ತಿದ್ರಿ ಅನ್ಸುತ್ತೆ ಪ್ರಜ್ವಲನ್ ಜೊತೆಕ. ಯಾವ್ದೇನಿಲ್ಲಕ್ಕವ. ಅವಳು ಚೆಲ್ವಮ್ಮನ್ ಮಗ್ಳು ತಾನೇ ಆಕಿ ಒಯ್ತಿದ್ಲ. ಇವನು ಅವಳ ಮ್ಯಾಗ ಕಣ್ಣು ಇರ್ತಿದ್ದ. ಅದಕ್ಕೆ ಇಡ್ಬಿಡಕಪ್ಪ ಅವ್ರು ಸರಿ ಇಲ್ಲ. ಕಣ್ಣು ಕೂಡ ಕಿತ್ಕೋಲಿ ಆಗ್ಬಿಡ್ತಲ್ಲ ಅಂತ ಹೇಳ್ತಾ ಇದ್ದ. ಅಷ್ಟೊಳಗ್ ನೀನ್ ಬಂದಕಂತ ಸರಿ ತಕ್ಕ ಬಂದ್ ಉಡ್ಸ್ಕೊಡ್ತೀನಿ. ದೇವ್ರ ಪೂಜೆ ಸೀರೆ ಉಡ್ಸ್ಕೊಡಕ್ ನಾನ್ಯಾಕಿಲ್ಲ ಅನ್ಲಿ. ಏಡ್ ತಕಂದಿರಿ ಒಂದ್ ಸೀರೆ ಉಡ್ಸ್ಕೊಡಕ 2 ದಿನಕ್ಕ? ಬಾಳ ಪಾಳ ರೊಕ್ಕ ಕೇಳ್ಬಿಟ್ರಪ್ಪ, ನಾವ್ ಬಡವರು. ನಮ್ಮ ಹತ್ರ ಆಟ್ ರೊಕ್ಕ ಇಲ್ಲ. ಏನು 50 ರೂಪಾಯಿ 100 ರೂಪಾಯಿ ಅಂದ್ರೆ ಕೊಡ್ಬೋದು. ಜಗ್ಗಿ ಅಂದ್ರೆ ಹೆಂಗ ಕೊಡೋದು? 100 ರೂಪಾಯಿ ಕೊಡತಾಯಿ. ನಿನ್ನ ಹತ್ರ ಏನ್ ಲಕ್ಷ ಕಿತ್ಕೋಕದ್ದೇನ? ಬಂದು ಸೀರೆ ಉಡ್ಸ್ಕೊಟ್ಟು ಎಲ್ಲ ರೆಡಿ ಮಾಡಿ ಹೋಗ್ತೀನಿ. ನಂಗೆ 100 ರೂಪಾಯಿ ಕೊಡು ಅಷ್ಟೇ. ಅದ್ರ ಮ್ಯಾಗ ಏನ್ ಬೇಡ. 100 ರೂಪಾಯಿ ಸಾಕು. ನಂಗೆ ಯಾಕೋ ಬೇಜಾರಾಯ್ತದಲ್ಲ. ನಾನು ಎಲ್ಲಾರು ಆಡ್ಕಂತವ್ರ ಅನ್ಸುತ್ತೆ. ನಾನು ಯಾರಿಗೂ ಮಗನೇ ತೋರ್ಸಿಲ್ಲ, ನಾ ಹೊರಕ್ಕೂ ಬಂದಿಲ್ಲ ಒಂದಿನಕ್ಕೂ. ಈ ಮುಂಡೆಯಿಂದ ನೀವು ಬಂದು ಯಾಕಾರು ಬಂದ ನಮ್ಮ ಮಟ್ಟಿ ಯಾಕ ಇವಳು ತರಿಸಿದವಳು ನಮ್ನ ಹೊರಗ್ ತಂದಲ್ಲ ಇವಳು. ಸರಿ ನಾನು ಮ್ಯಾವ್ ತಕ ಹೋಯ್ತವನಿ. ನಮ್ಮ ಅತ್ತ ಮನ್ಯಾಗ ಕಾಯ್ತಿರ್ತಾನ, ಈಟ ತರ ಬರ್ಲಿ ನಾನೇನ್ರು ಮ್ಯಾವ್ ತಕಂದು ಅಂತೇಳಿ ನಾ ಓಡ್ತೀನಿ ಗುರುಗಳೇ. ಸರಿ ಬರ್ತೀನಿ ತಕಲ್ರಿ. ಹಂಗಾರ ಚೆಲುವಮ್ಮನ ಮಕ್ಳೇನ ಇದ ಮೊದಲನೇ ಕಿತ್ತಕ ನಾ ನೋಡಿದ್ದು. ರವ ಒಳಕ್ಕ ಬಂದ್ಬಿಟ್ರಿ. ಏನ್ ನನ್ ಮಕ್ಳು ಸೌದೋಯ್ತಾರ ಅಂತ ಒಂದಿನಕ್ಕೂ ಹೊರಕ್ ತೋರಿಸ್ತಿಲ್ಲ. ಇವತ್ ಕರ್ಕ ಬಂದ್ಬಿಟ್ಟವಳ ಹೊರಕ್ಕ. ಯಾರ ಪ್ರತಿಮೆ ಇವೆಲ್ಲ? ಮನ್ಯಾಗ ಬಂದವಳಲ್ಲ ಕಲ್ಲವ. ಸೊಸೆ ಆಕಿ ಬಂದವಳಲ್ಲ, ಆಕಿ ಮಾಡ್ತಿರೋದಿದ್ದೆಲ್ಲ. ಇಲ್ಲ ಅಂದ್ರೆ ಇವ್ರ ಮೈ ಬಗ್ಗುದು ಯಾವ್ದೇ ಕಾರಣಕ್ಕೂ ಬಗ್ಗಕ್ಕಿಲ್ಲ. ಸರಿ ತಕಲ್ರಿ, ನಂಗೂ ಕೆಲ್ಸದ ನಾವು ನೋಡ್ತೀನಿ. ಇನ್ನೊಮ್ಮೆ ಯಾವ ತಕೊಂಡೋಗಿ ಆಡು ಕುರಿಗಳ್ಗ ಹಾಕ್ಬೇಕು, ಇನ್ನ ಆಕ್ಳ ಕಟ್ಟಬೇಕು, ಎಂಡೆ ಎಲ್ಲ ತಕ್ಬೇಕು, ಜಗ್ಗಿ ಕೆಲ್ಸದವಪ್ಪ.
ಯಪ್ಪೋ ಭಗವಂತ ಇದ್ಯಾವ್ದು ಆಕ್ಳ ಬರ್ತದಲ್ಲಪ್ಪ, ನಾನು ಬೇರೆ ಕೆಂಪ್ ಬಣ್ಣದ ಬಟ್ಟೆ ಹಾಕಿನಿ, ಏನಾದ್ರು ತಿಮ್ಕಿಂಬದ್ ಬಿಟ್ರೆ ಹೆಂಗಪ್ಪ. ಯವ್ವೋ ಆಕ್ಳ ಬಂತಲ್ಲಪ್ಪೋ, ಇದ್ಯಾವ್ದು ಫಸ್ಟ್ ಇಲ್ಲಿಂದ ವಾಟ ಹೊಡಿತೀನಿ ನಾನು. ಬೇಡ, ಆಕ್ಳ ಬಂತು. ಯಪ್ಪ ಇದ್ಯಾವ್ದಪ್ಪ ಆಕ್ಳ, ಸರಿಯಾಗಿ ಒತ್ತು ತಿವಿತು, ಹಿಂಗ ಆರಿದ ತಕ್ಷಣ ಹಿಂಗ್ ಬಂದ್ ಬಿದ್ಬಿಟ್ಟಲ್ಲಪ್ಪ. ಬೇರೆ ಕಡೆ ಎಲ್ಲಾರು ತಿವ್ದು ಬಿಟ್ಟಿದ್ರೆ ನನ್ನ ಜೀವನ ಹೋಗ್ಬಿಡ್ತಿತ್ತಲ್ಲಪ್ಪ ಇದ್ರಿಂದ. ಬಂದ್ ಹೆಂಗ್ ತಿವ್ದು ಬಿಡ್ತಿತ್ತು. ಯಪ್ಪ ರಮರಮ, ಯಪ್ಪ ತಿರ್ಬಿಟ್ಟು ಹೆಂಗ್ ಹೋಯ್ತದ ತಿವ್ದ್ಬಿಟ್ಟು. ಹಂಗ ಹೋಯ್ತದಲ್ಲಪ್ಪ. ಅಕಸ್ಮಾತ್ ಏನಾರು ಕಾಲಿಗೆ ಸಿಗಾಕಬಿಟ್ಟಿದ್ರೆ, ಮೈಗೆ ಬಟ್ಟೆ ಏನಾರು ಸಿಗಾಕಬಿಟ್ಟಿದ್ರೆ, ನನ್ ಕತೆ ಇವತ್ತು ಗೋವಿಂದ ನನ್ ತಿಥಿನೇ ಕಳಿಸ್ಬಿಡ್ತಿ. ಯಾಕ್ಲ ಯಾರ್ದೋ ಏನೋ ಗೊತ್ತಿಲ್ಲವಲ್ಲಪ್ಪ ಇದು ಮೊದಲಕ್ಕಿಂತ ನೋಡ್ತಿರೋದು ಏನ್ ತೋರ್ತದೆ ಈ ಆಕ್ಳ. ಏನಾರು ತಿಂದ್ಬಿಟ್ರೆ ಒಂದೇ ಸಮಸ್ಯೆ ಆರಾರ ಅಂತ ಹೋಗ್ಬಿಡ್ತಿದ್ನಲ್ಲೋ. ಹೈ ಹೋಗೋದು ಹುಷ್. ಯಪ್ಪ ಇದು ನನ್ನ ಗಟ್ಟಕ್ಕೂ ಗೊತ್ತಿಲ್ವಲ್ಲಪ್ಪ ಸೈಡಕ್ಕ. ನಮ್ಮ ಅವ್ವ ಆಗಿದ್ರೆ ಇಟ್ಟು ಕಾಲಿ ಕಟ್ಗೆ ತಕಂತ ಬಡ್ದು ಬಿಡೋಳು, ಹೋಗ್ಬಿಡೋದು. ಇದೇನಪ್ಪ ಇದು ಕಾಕ್ಲ ಇದು ಇಲ್ಲಿ ಬಂದು ನಿಂತ್ಕೊಬಿಟ್ಟದ. ಯಪ್ಪ ನನ್ಗಂತೂ ಜೀವ ಉಳ್ಕಂತಲ್ಲ, ಅದೇ ಸಮಾಧಾನಕ್ಕಪ್ಪು. ಯಪ್ಪ ಆಕ್ಳ ಮೇಸಕ್ ಬಂದು ನನ್ಗ ಎಂತ ಇದು ಬತ್ತವ. ಎಮ್ಮೆ ಮೇಸಕ್ ಬಂದು ಎಮ್ಮೆ ಮ್ಯಾಗತ್ತಿ ಇಳಿವಂಗ ಐತಲ್ಲಪ್ಪ ಭಗವಂತ. ಈ ಆಕ್ಳನೋ ಹೆಂಗ್ ಬತ್ತೋ ಏನೋ ಇದು. ಅಯ್ಯಯ್ಯೋ ಯಪ್ಪ, ಅವಳೆ ಹೆಂಗೋ ಆಕ್ಳ ಹಿಡ್ಕೊಯ್ತೀವಿ, ಎಮ್ಮೆ ಹಿಡ್ಕೊಯ್ತೀನಿ ಅಂತ ಸಮಾಧಾನ ಆಯ್ತು. ಹೆಂಗೋ ಬಂದಕ್ಕಪ್ಪ, ಸುಸ್ತಾಗ್ಬಿಟ್ಟಿತ್ತು ನನ್ಗಂತೂ. ಏಟು ಬಿಡ್ತಾಳ ಅವ ಅಂತೂ ಆಕ್ಳಕ್ಕೆಲ್ಲ ನೀರ್ ಹಾಕ್ತೀನಿ ಅಂತ ಹೋದ್ಲು. ನನ್ಗಂತೂ ಆ ಹಿಂಡಿ ಬೂಸ ಮುಂದಕ್ಕೆ ತಕೋಗಿಡೋದು, ಎತ್ಕ ಬರೋದು, ಮುಂದಕ್ಕೆ ತಕೋಗಿಡೋದು. ನಮ್ಮವ್ವ ಯಾಕಾರ ಇಷ್ಟ ಹಾಕ ಕಟ್ಟವಳು, ಯಾವ ಸೊಸರ್ಗ ಮಾಡಕ್ ಕಟ್ಟವಳು ಕಾಣಿಕಪ್ಪ. ಯವ್ವ ಈಗ ಏನವ ನಾವುಗಳು ಸೊಕ್ಕಿ ಮಾಡೋ ಟೈಮಾಗ ಇವ್ಳು ಸೊಕ್ಕಿ ಮಾಡ್ತಾವಳೆ. ಬ್ಯಾಗ್ ಹಿಡ್ಕೊಂಡೆಲ್ಲ ಕಡಿತಾವಳೆ. ಎಲ್ಲಿ ಹೋಯ್ತಿದ್ದಳು ಇವಳು, ಒಂದು ಅರ್ಥ ಐತಿಲ್ಲ ಬಿಡ್ತೈತ. ಎಲ್ಲೋ ಹೋಯ್ತಾಳಂಗ ಅವಳ ಗಾಡಿ ಬ್ಯಾಗ್ ಹಿಡ್ಕೊಂಡು. ನಮ್ಮ ಅಣ್ಣ ಒಪ್ಕೊಂಡಿದ್ದಾನೆ ಹೋಗಕ್ಕೆ ಇವಳು. ಈಗ ಏನೋ ಹಾಸ್ಪಿಟಲ್ ಹೋಗ್ಬೇಕಂತ ಹೋಗಿ ಬರೋದ್ರೊಳಗ ಅದ್ರೊಳಗ ನಿಂಗೆ ನಿಂತ್ಬಿಡ್ತೀನಿ. ಖಜಾನೆ ಒಳಗೆ ಗಿಡ ಕೇಳೋರೆ ಈಕಿ ಹೋಗಿ ಹೆಂಗಿದ್ರು ರೋಗಿ ಬಯಸಿದ್ದು ಅಲ್ವನ್ನ ಡಾಕ್ಟರ್ ಕೊಟ್ಟಿದ್ದು ಅಲ್ವನ್ನ. ಇವಳು ಕೇಳ್ತಾವಳು, ನಾನು ಹೋಯ್ತೀನಿ ಹಾಸ್ಪಿಟಲ್ ಹೋಗಿ ಬರ್ಬೇಕು, ಒಂಚೂರು ಕೆಲಸ ಅದೇ ಅಂತ ಹೇಳಿ. ಕಳ್ಸುಮ್ಮ ನಾನು ಬಾ ಅಂದು ಜೊತೆ ಯಾಕ ಒಬ್ಬಾಕಿನೇ ಕಳಿಸ್ತೀನಿ, ನಿಂಬೆ ನೀಡಕ್ ಆಗಕ್ಕಿಲ್ವಲ್ಲೇ. ಅಲ್ಲ ಕಣ್ಣಯ್ಯ, ನೀನು ಈಗಿನ ಎಲ್ಲ ಕಳಿಸ್ತಿರೋದು ಏನ್ ಬ್ಯಾಗ್ ಹಿಡ್ಕೊಂಡು ಹೋಯ್ತಾವಳೆ, ಏನ್ ಸೋಕಿ ಮಾಡಕ್ ಕಲ್ತ್ಬಿಟ್ಟವಳೆ. ನಮ್ಮ ಮನೆಗೆ ಯಾರು ಹಿಂಗ್ ಮಾಡಿಲ್ಲಪ್ಪ, ಎಲ್ಲಾರು ಸೀರೆನ ಉಟ್ಕೊಂಡಿರೋದು. ಇವಳೆ ನಿಂತ ಪಟ್ಟಿ ಹಾಕೊಂಡು ಸೋಕಿ ಮಾಡ್ಕೊಂಡು ಬ್ಯಾಗ್ ಹಿಡ್ಕೊಯ್ತಾವಳೆ. ಹಂಗ ಕಳಿಸ್ತಿಲ್ಲಪ್ಪ ಅಣ್ಣಯ್ಯ ನೀನು. ಏನೇ ನೀನು ಚಸ್ಮಾ ಹಾಕೊಂಡ್ರವಳೆ, ಆಕ ಮೇರಿಬೇಕು, ನಿನ್ನ ಯಾರು ಹಾಕಬೇಡ ಅಂದ್ರು. ನೀನ್ ಹೆಂಗ ಇರ್ಬೇಕು ಹಿಂಗ ಬಿಡ್ಬೇಕು ಅನ್ನೋದೇನಾರು ಕಳ್ಸಿಕೊಟ್ಟು ಬಂದಿಯಾ, ಒಳ್ಳೆ ಮುದ್ಕಿರಂಗ್ ಕಾಣ್ಬೇಕು ಅಂತ ಹೇಳ್ಕೊಟ್ಟು ಬಂದಿಯಾ. ನನ್ನ ಇಷ್ಟ ಒಂದೊಂದು ಬಟ್ಟೆ ಹಾಕತೀನಿ ಕಡೆ. ನೀನ್ ಅವಳೆ ಹೇಳಕ ಯಾಕಣ್ಣು ಚಸ್ಮಾ ಕೂಡ ತಂಗಿ ಅವಳು ಏನೋ ಹಾಸ್ಪಿಟಲ್ ಹೋಗ್ಬೇಕಂತ, ಬಟ್ಟೆಗಳು ತರ್ಬೇಕಂತ, ಸೀರೆ ತರ್ಬೇಕಂತ. ಚಲೋ ಸೀರೆ ತಗೋಬೇಕು, ದುಡ್ಡು ಕೊಡ್ರಿ ಅಂದ್ಲು. ಒಂದ್ 2,000 ಕೊಡ್ತೀನಿ, ಸಾಕಲ್ವೇ? 2,000 ರೂಪಾಯಿ ಒಂದ್ 5 ಸೀರೆ ಬರ್ತಾವ. ತಕೊಂಡ್ ಬರ್ತಾಳ, ತಿರ್ಗಾ ಆಡ್ಕೊಂಡು ಹೋಗಿ ಬರ್ಲಿ ತಕ್ಕ. ಸುಮ್ನೆ ಅಗ್ಲೆಲ್ಲ ಯಾಕೆ ಮಾತಾಡ್ತಿ, ಹೋಗಿ ಬರ್ಲಿ ಬಿಡು. ಅಲ್ಲ ಅಣ್ಣಯ್ಯಂದ್ರು ಯಾವಾಗ್ಲೂ ತಂಗಿ ಅಂತಿರ್ತಾರ. ಅತ್ತಿಗೆ ಬಂದ್ಮ್ಯಾಗ ನೋಡಿಸ್ತಾರ ಅಷ್ಟೇ. ಅಣ್ಣ ಬರೋ ಇದು ಅಣ್ಣ ತಂಗಿ ಸಂಬಂಧ ಅತ್ತಿಗೆ ಬಂದ್ಮೇಲೆ ಗೋವಿಂದ. ಏನೇ ಜಾಜು, ನಾ ಬರೋದ್ರೊಳಗ ಅಡ್ಗೆ ರೆಡಿ ಮಾಡಿರ್ಬೇಕು. ಚೌಳಕಾಯಿ ಎಲ್ಲ ಬಿಡಿಸಿ ರೆಡಿ ಮಾಡಿ, ಚೌಳಕಾಯಿ ಪಲ್ಯ ಮಾಡಿರು, ರೊಟ್ಟಿ ಬಡಿದ್ರು, ಬತ್ತಿನ ಅಷ್ಟೊಳಗ ನಂಗೆ ಒಂಚೂರು ಕೆಲಸ ಅದೇ. ನಾನು ಕೆಲ್ಸದ್ದು ಏನೋ ಕೇಳಬೇಕಿತ್ತು. ನಾನು ಓದಿರೋದ್ ಹಾಕಿ ಮನೆ ಕೂತ್ಕೊಂಡು ಏನ್ ತಪ್ಪನೆ ಕೆಲ್ಸಕ್ಕೆ ಹೋಯ್ತೀನಿ. ಸರಿ ರೀ, ಅದಕ್ಕೆ ಆಯ್ತು. ಕೆಲ್ಸಕ್ಕೆ ಹೋದಿರೆ ನಮ್ಮ ಮನೆಯಿಂದ ಯಾವ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗಿಲ್ಲ ಕಣಕ್ಕೆ. ಒಂದಿನಕ್ಕೂ ಹೊರಗೆ ಕಾಲಿಟ್ಟವ್ರಲ್ಲ, ನೀವು ಕೆಲ್ಸಕ್ಕೆ ಹೋದಿರೆ ನೀವ್ ಹೇಳ್ತಿರೋ ದಿಟಾನೇನಕ್ಕೆ. ಇಲ್ಲ ಕಣ, ನಿಮ್ಮ ಅಣ್ಣ ಕೂಡ 6 ಕಾಸು 3 ಕಾಸು ಕಾಯ್ಕೊಂಡು ಕೂತಿರ್ತಾರೆ. ಹೋಗ್ಬೇಕವ ಕೆಲ್ಸಕ್ಕೆ ಹೋಗ್ಬೇಕು, ದುಡಿಬೇಕು, ದುಡಿಮೆಯ ದೇವ್ರು. ಇಲ್ಲಾಂದ್ರೆ ಅದೇ ನಿಮ್ಮ ಅವ್ವ ಹೇಳ್ಕೊಟ್ರ ಬುದ್ಧಿನ ಬಿಡು. ಫಸ್ಟ್ ಓದಿ ಕೆಲ್ಸ ತಗೋಬೇಕು, ಇಲ್ಲಾಂದ್ರೆ ಓದಿಲ್ದೇ ಇರೋರ್ಗು ಸುಮಾರು ಕೆಲಸ ಮಾಡ್ಬೇಕವ. ಮನೆ ಕೂತಿದ್ರೆ ರೊಕ್ಕ ಇಳಿ ಅಂದ್ರೆ ಇಳಿತದೇನ. ನಿಮ್ಮ ಅಣ್ಣ ಆದ್ರೂ ಇವತ್ತು ಕೊಟ್ಬಿಡ್ತಾನೆ ನಾಳೆ ಅಂತಾನೆ. ನನ್ನ ಕೈಯಾರು ಇಸ್ಕೊಂಡ್ ತಿಂದೆ ನೀನು ನಿಮ್ಮ ಅಪ್ಪನ ಮನೆಯಾಗ ಮಾಡ್ದೆ ಅಂತಾರೆ. ನೀವು ಇಂತ ಕಿತ್ಕೊಂಡು ನಮ್ಮ ಅಪ್ಪನ ಮನೆಯಾಗ ಮಾಡಿಲ್ಲ, ನಮ್ಮ ಇನ್ನೂ ಮಾಡಿಲ್ಲ ಅಂದ್ರೆ ಇವ್ರ ಕೈಲಿ ಅನ್ಸ್ಕೋಬೇಕು. ಅದಕ್ಕೆ ದುಡಿಬೇಕು ಅಂತ ತೀರ್ಮಾನ ತಗೊಂಡಿನಿ. ಅಲ್ಲ ಈ ವಿಚಾರವ ಹೋಗಿ ಹೇಳಲೇಬೇಕು. ಇವಾಗ ಜಲ್ಜವ ಇದು ಜಯಮ್ಮ ಎಲ್ಲ ಬರ್ಲಿ, ಕೇಳ್ತೀನಿ ಒಂಚೂರು ಹೆಂಗ ಏನು ಅಂತೇಳಿ. ಹಿಂಗ್ ಮಾತಾಡ್ತಿದ್ಲು ಕಣವ ಅಂತ ಹೇಳ್ತೀನಿ. ಮಾಡ್ತಾಳ ನಮ್ಮವ್ವ ನಿನ್ಗ ಕೆಲ್ಸಕ್ಕೆ ಹೋದಿ ಕೆಲ್ಸಕ್ಕ ನಮ್ಮ ಮಟ್ಟಿಗೆ ಏನ್ ಬರೋದ ಅಂತ ಹೋಯ್ತಿ. ಬತ್ತಾಳ ನಮ್ಮವ್ವ ಮಾಡ್ತಾಳ ಇರೋ ನಿಂಗ. ಅಲ್ಲ ಅಣ್ಣಯ್ಯ ಅದಕ್ಕೆ ಕೆಲ್ಸಕ್ಕೆ ಹೋಗಕ್ ನೀನು ಒಪ್ಕೊಂಡಿ, ನೀನು ಕಳಿಸ್ತಿದ್ಯೆ ಹೇಳ ಮರಯ್ಯ. ಕಣವ ಹೋಗಿ ಬರ್ಲಿ ತಕ್ಕ, ದುಡಿತೀನಿ ಅಂದಾಗ ದುಡಿಬೇಕು. ಮನೆ ಕೂತಿದ್ರೆ ಯಾರು ಕೊಟ್ಬಿಟ್ಟಾರ, ಹೋಗ್ಲಿ ತಕ್ಕ. ನಾನು ಹೋಗು ಅಂತ ಅಂದಿತ್ತು ಕಣ, ಹೋಗಿ ದುಡಿಲಿ. ಕಷ್ಟಪಟ್ಟು ದುಡಿಲಿ. ಕಷ್ಟ ಸುಖ ಅಂದ್ರೆ ಏನು ಅಂತ ಗೊತ್ತಲ್ಲಿ, ಹೋಗಿ ದುಡಿಲಿ ತಕ್ಕ. ಅಲ್ಲ ನನ್ನ ಆದ್ಮಿ ಇದೊಂದು ಮಸ್ತ್ ಮಾಡ್ತಾಳೆ ಅಂದ್ರೆ ಏನೋ ಕಿವಿಚುಚ್ಚಲ ಕದಾಳ ಏನು ಅಂತ ತಿಳ್ಕೋಬೇಕು. ತಿಳ್ಕತೀನಿ. ನಾನ್ ಕೆಲ್ಸಕ್ಕೆ ಹೋಗ್ತಿರೋದು ಅವಳು ಗುರಿ ಬರ್ತಿರ್ಬೇಕೇನೋ, ಅದಕ್ಕೆ ಹಂಗ ಆಡಕತ್ತಾಳ. ಕೆಲಸ ಸಿಕ್ತಾಗ ಎಲ್ಲಾರು ರಿಸ್ಯೂಮ್ ಕೊಟ್ಟು ಬರ್ಬೇಕು, ಎಲ್ಲಾರು ಒಂದ್ ಕಡೆ ಸಿಗ್ತಾವ. ಅದೇನೋ ಹೆಣ್ಮಕ್ಳು ಕೆಲಸ ಮಾಡ್ಬೇಕು ಅಂದ್ಬಿಟ್ಟು ಹೋಗ್ಬಾರ್ದೇನೋ ಹೊರಕ, ಹಿಂಗ ಕೂತಿರಕದ್ದೇನ. ಓಕೆ ವೀಕ್ಷಕರೇ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೇವೆ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.